ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಮೆರಿಕ ಇರಾನ್ ಮಧ್ಯೆ ಒಪ್ಪಂದ ಆಯಿತು, ಕದನ ವಿರಾಮ ಘೋಷಣೆ ಆಯಿತು, ಎಲ್ಲವೂ ಕೂಡ ಸರಿ ಆಯಿತು ಅಂತ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ನಿಟ್ಟಿಸಿರು ಬಿಡೋ ಹೊತ್ತಿಗೆ ಮತ್ತೊಮ್ಮೆ ಅಟ್ಯಾಕ್ ಆಗೋಗಿದೆ ಅಮೆರಿಕ ಕಡೆಯಿಂದ ಇರಾನ್ ಮೇಲೆ. ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಅವರ ಹತ್ಯೆಯಾಗಿ 4 ತಿಂಗಳಾಯಿತು. ಆದರೆ ಇಲ್ಲಿ ತನಕ ಅಂತ್ಯಕ್ರಿಯೆ ಮಾಡಿರಲಿಲ್ಲ. ಕಾರಣ ಪ್ರತಿಕಾರ ತೀರಿಸಿಕೊಂಡೇ ಅಂತ್ಯಕ್ರಿಯೆ ಮಾಡ್ತೀವಿ ಅಂತ ಚಿತ್ತಿಗೆ ಬಿದ್ದಿತ್ತು ಇರಾನ್. ಖಮೇನಿ ಅಂತ್ಯಕ್ರಿಯೆಗೂ ಮುನ್ನವೇ ಡೆಡ್ಲಿ ಅಟ್ಯಾಕ್ ಅನ್ನ ಅಮೆರಿಕ ಮಾಡಿಬಿಟ್ಟಿದೆ. ಬುಷೇಹರ್, ಚಬಹಾರ್, ಬಂದರ್ ಅಬ್ಬಾಸ್, ಜಸ್, ಸಿರಿಕ್ ಸೇರಿ 80ಕ್ಕೂ ಹೆಚ್ಚು ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ನೇರವಾಗಿ ಬಾಂಬ್ ದಾಳಿ ಮಾಡಿದೆ. ತೈಲ ರಫ್ತು ಕೇಂದ್ರ ಕಾರ್ಗ್ ಐಲ್ಯಾಂಡ್ ನಲ್ಲೂ ಕೂಡ ಭಾರಿ ಸ್ಫೋಟದ ಸದ್ದು ಕೇಳಿಸಿದೆ ಅಂತೆ. ಇದು ಕೇವಲ ಯುದ್ಧ ಅಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಇರಾನ್ನ ಪರಮಾಣು ರಹಿತ ದೇಶ ಮಾಡುವ ಪ್ರಕ್ರಿಯೆ ಇದು ಅಂತ ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇರೋದು. ಇರಾನ್ ವಿರುದ್ಧ ಗುಟ್ಟೂರು ಹಾಕಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಮೆರಿಕ ದಾಳಿಗೆ ಇರಾನ್ನಿಂದಲೂ ಕೂಡ ಭೀಕರ ಪ್ರತಿದಾಳಿ ಮುಂದುವರಿತಾ ಇದೆ. ದಾಳಿಗೆ ಪ್ರತಿದಾಳಿ. ಬಹರೇನ್, ಕುವೈತ್, ಕತಾರ್ನಲ್ಲೂ ಕೂಡ ಯುಎಸ್ ನೆಲೆಗಳ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಿದೆ ಇರಾನ್ ಸದ್ಯಕ್ಕೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪರಮಾಣು ರಹಿತ ಮಾಡುವ ಪ್ರಕ್ರಿಯೆ ಅಂತ ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇರೋದು. ಈ ಯುದ್ಧ ಪ್ರಾರಂಭ ಆಗಿರೋದೇ ಅದೇ ಕಾರಣಕ್ಕೆ. ಇಸ್ರೇಲ್ ಮತ್ತು ಅಮೆರಿಕ ಪಕ್ಕದ ದೇಶ ಇರಾನ್ ಪರಮಾಣು ಬಾಂಬ್ಗಳನ್ನ ತಯಾರು ಮಾಡೋದನ್ನ, ಅಣು ಬಾಂಬ್ಗಳನ್ನ ತಯಾರು ಮಾಡೋದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಅಣು ಬಾಂಬನ್ನ ತಯಾರಿಕೆ ಮಾಡ್ತೀವಿ ಅಂತ ಹೊರಡುತ್ತೋ ಇರಾನ್, ಆಗೆಲ್ಲ ಕೂಡ ದಾಳಿ ಆಗ್ತಾ ಬಂದಿದೆ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ದಾಳಿ ಅಂತ ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇರೋದು. ಕದನ ವಿರಾಮ ಒಪ್ಪಂದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಘೋಷಣೆ ಬೆನ್ನಲ್ಲೇ ಜಾಗತಿಕ ಷೇರು ಮಾರುಕಟ್ಟೆಯಲ್ಲೂ ಕೂಡ ಅತಿ ದೊಡ್ಡ ಬದಲಾವಣೆ. ಷೇರು ಸೂಚ್ಯಂಕದಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟ್ನಲ್ಲಿ ಭಾರಿ ಕುಸಿತ ಆಗಿದೆಯಂತೆ. ಸೆನ್ಸೆಕ್ಸ್ 1677, ನಿಫ್ಟಿ 516 ಪಾಯಿಂಟ್ಗಳಷ್ಟು ಇಳಿಕೆ ಆಗಿದೆ. ಸದ್ಯಕ್ಕೆ ಯುದ್ಧ, ಪರಮಾಣು, ಚಿನ್ನ, ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಕುಸಿತ ಆಗಿದೆ. ಕಳೆದ 5 ದಿನಗಳಲ್ಲಿ 10 ಗ್ರಾಮ್ಗೆ ಸುಮಾರು 2510ರಷ್ಟು ಪ್ರಮಾಣದಲ್ಲಿ ಇಳಿಕೆ ಕಂಡಿದೆಯಂತೆ. ಸೊ ಗೋಲ್ಡ್ ರೇಟ್ ದಿಢೀರ್ ಅಂತ ಕುಸಿತ ಆಗಿರೋದ್ರಿಂದ ಬಹುತೇಕರು ಶೇರ್ ಮಾರ್ಕೆಟ್ ಅಲ್ಲೆಲ್ಲ ಬಹುತೇಕರು ಚಿನ್ನದ ಮೇಲೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ಅದೆಲ್ಲ ಕೂಡ ಬಹಳ ಸಂಕಷ್ಟ ಈಗ. ಸೊ ಹಾಗಾಗಿ ಜಾಗತಿಕ ಮಟ್ಟದಲ್ಲಿ ಅತಿ ದೊಡ್ಡ ಸಂಚಲನ ಅಂತ ಹೇಳ್ತಾ ಇರೋದು. ಈ ಯುದ್ಧ ನಿಲ್ಲೋ ತನಕ ಕೂಡ ಯಾವುದನ್ನ ಕೂಡ ನೀವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಹಿಂಗೆ ಆಗುತ್ತೆ ಅಂತ. ಸೊ ಎಲ್ಲದಕ್ಕೂ ಕೂಡ ಚೈನ್ ಲಿಂಕ್ ರೀತಿ ಒಂದಕ್ಕೊಂದು ಸಂಬಂಧಗಳಿರೋದ್ರಿಂದ ಸಮಸ್ಯೆಗಳು ಆಗೇ ಆಗುತ್ತೆ. ಸೊ ಅಂಥದ್ದೇ ಆತಂಕ ಮತ್ತೆ ಶುರುವಾಗ್ತಾ ಇದೆ.